ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಡಿಕೇರಿಯಲ್ಲಿ NH-275 ರಕ್ಷಣಾ ತಡೆಗೋಡೆಯ ಕಾಮಗಾರಿ ಇನ್ಮೇಲೆ ಆರಂಭ ಆಗುತ್ತೆ. ಸಂಸದ ಯದುವೀರ್ ಒಡೆಯರ್ ಅವರಿಂದ ಅಧಿಕೃತ ಭೂಮಿ ಪೂಜೆ ಆಗಿದೆ. ಇಬ್ಬನಿ ರೆಸಾರ್ಟ್ ಇಂದ ಸಂಪಾಜೆಯವರೆಗೆ 21 ಕಡೆ ತಡೆಗೋಡೆ ನಿರ್ಮಾಣ ಮಾಡಲಾಗುತ್ತೆ. ಸುಮಾರು 94 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಯ ಕಾಮಗಾರಿ ಇದೆ. 18 ತಿಂಗಳಲ್ಲಿ ಕಾಮಗಾರಿ ಪೂರ್ಣ ಆಗತ್ತೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ, ನಿತೀಶ್ ಗಡ್ಕರಿ ನೇತೃತ್ವದಲ್ಲಿ ಹೆದ್ದಾರಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಯದುವೀರ್ ಅವರ ಹೇಳಿಕೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಕ್ಷಣಾ ತಡೆಗೋಡೆ ನಿರ್ಮಾಣದ ಕಾಮಗಾರಿಗೆ ಯದುವೀರ್ ಕಡೆಯಿಂದ ಭೂಮಿ ಪೂಜೆ ಆಗಿದೆ. ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿ 275ರ ಇಬ್ಬನಿ ರೆಸಾರ್ಟ್ ಅಲ್ಲಿಂದ ಸಂಪಾಜೆಯವರೆಗೆ 21 ಕಡೆಗಳಲ್ಲಿ ಈಗ ಸುಮಾರು 94 ಕೋಟಿ ರೂಪಾಯಿ ವೆಚ್ಚದ ರಕ್ಷಣಾ ತಡೆಗೋಡೆಯನ್ನು ನಿರ್ಮಾಣದ ಕಾಮಗಾರಿಯನ್ನು 18 ತಿಂಗಳದ ಒಳಗಡೆ ಮುಕ್ತಾಯ ಮಾಡ್ತೀವಿ ಅಂತೇಳಿ. ನಮ್ಮ ಮಲೆನಾಡಿನಲ್ಲಿ ಏನು ಮಂಗಳೂರು ಮಡಿಕೇರಿ ಸಂಪರ್ಕ ಮಾಡುವಂಥದ್ದು ಹೆದ್ದಾರಿ ಇದೆ. ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಸುಮಾರು 18 ಕಡೆ ತಡೆಗೋಡೆ ವ್ಯವಸ್ಥೆಯನ್ನು ಇವತ್ತು ನಿರ್ಮಾಣ ಮಾಡೋದಕ್ಕೆ ಸುಮಾರು 94 ಕೋಟಿ, ಹೆಚ್ಚು ಕಡಿಮೆ 94 ಕೋಟಿಯ ಒಂದು ವೆಚ್ಚದ ಪ್ರಾಜೆಕ್ಟನ್ನು ಇವತ್ತು ಗುದ್ಲಿ ಪೂಜೆ ಮಾಡಾಗಿದೆ. ಎಲ್ಲರಿಗೂ ಶುಭವಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ದೀವಿ. ಕೆಲಸ ಶೀಘ್ರದಲ್ಲಿ ಗುಣಮಟ್ಟದ ಒಂದು ವ್ಯವಸ್ಥೆಯಾಗಿ ಇವತ್ತು ನಿರ್ಮಾಣ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ದೀವಿ. ಅದಕ್ಕೆ ತಕ್ಕ ಇವತ್ತು ನಮ್ಮೆಲ್ಲ ಇಂಜಿನಿಯರ್ಗಳು ಜೊತೆಗೆ ಇಂಪ್ಲಿಮೆಂಟಿಂಗ್ ಏನು ಏಜೆನ್ಸಿ ಇದೆ ಮತ್ತು ನಮ್ಮ ಸ್ಥಳೀಯ ಏನು ಸಂಘಟನೆ ಇದೆ ಎಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಮಾಧ್ಯಮದ ಮಿತ್ರರು ಕೂಡ ಇದಕ್ಕೆ ಕೈ ಜೋಡಿಸಿ ಅಂತ ನಾನು ವಿನಂತಿ ಮಾಡ್ತೀನಿ. ನಮ್ಮ ಮಲೆನಾಡಿನಲ್ಲಿ ಏನು ಮಂಗಳೂರು ಮಡಿಕೇರಿ ಸಂಪರ್ಕ ಮಾಡುವಂಥದ್ದು ಹೆದ್ದಾರಿ ಇದೆ. ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಸುಮಾರು 18 ಕಡೆ ತಡೆಗೋಡೆ ವ್ಯವಸ್ಥೆಯನ್ನು ಇವತ್ತು ನಿರ್ಮಾಣ ಮಾಡೋದಕ್ಕೆ ಸುಮಾರು 94 ಕೋಟಿ, ಹೆಚ್ಚು ಕಡಿಮೆ 94 ಕೋಟಿಯ ಒಂದು ವೆಚ್ಚದ